Dear students, I welcome you all for this online class. Yesterday we discussed about the terms used to express strength of the solution, nothing but a concentration. So next part of the chapter is solubility. What is meant by solubility? What are the factors alters the solubility? Then different types of solubility, that is solid in liquid, then gas in liquid. These two are the common. That we shall see later on. First, let us start with a phenomenon called as solubility. Let us take an example, simple example. You take a cup of water, glass of water, then you add 1 spoon of salt or 1 spoon of sugar. ಅಂದರೆ ಒಂದು ಗ್ಲಾಸ್ ನೀರಲ್ಲಿ ಉಪ್ಪು ಹಾಕಿ ಒಂದು ಚಿಟಿಕೆ ಅಥವಾ ಒಂದು ಸ್ಪೂನ್ ಅಥವಾ 1 ಸ್ಪೂನ್ ಸಕ್ಕರೆ ಹಾಕಿ ಏನಾಗುತ್ತೆ? ವಾಟ್ ಯು ಆರ್ ಗೋಯಿಂಗ್ ಟು ಅಬ್ಸರ್ವ್? ಇಮಿಡಿಯೇಟ್ಲಿ ಯು ಆರ್ ಗೋಯಿಂಗ್ ಟು ಸೇ ದಟ್ ಇಲ್ಲ ಸರ್ ಕರಗಿತು. ಆ ಕರಗಿತು ಅಂದರೆ ಏನು? ನಥಿಂಗ್ ಬಟ್ ಅ solubility. Dissolves. Salt dissolves in water or sugar dissolves in water. This phenomenon is called as solubility. ಇದನ್ನು ನಾವೇನಂತ ಕರೀತೀವಿ? ಕರಗುವಿಕೆ. ಉಪ್ಪು ನೀರಲ್ಲಿ ಕರಗುತ್ತದೆ, ಕಾಮನ್ ಆಗಿ ಹೇಳ್ತಾರೆ. ಸಕ್ಕರೆ ನೀರಲ್ಲಿ ಕರಗುತ್ತದೆ, ಗ್ಲೂಕೋಸ್ ನೀರಲ್ಲಿ ಕರಗುತ್ತದೆ, ಹೌದಲ್ವಾ? ಅದರರ್ಥ ಏನಾಯಿತು? ಕರಗುವಿಕೆ. ದಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಸಾಲ್ಯೂಟ್. ದಿಸ್ ಇಸ್ ವಾಟ್ ಆರ್ ಸಾಲ್ಯೂಟ್. That is the property of the solid which dissolves in given a volume of a solvent at a given temperature. ಯಾಕೆ ಸರ್ ಆ್ಯಡ್ ಮಾಡಿದ್ರಿ ಲಾಸ್ಟ್ ಎಟ್ ಎ ಗಿವನ್ ಟೆಂಪರೇಚರ್? ಬಿಕಾಸ್ ದಿಸ್ ಪ್ರಾಪರ್ಟಿ, ದಟ್ ಸಾಲ್ಯುಬಿಲಿಟಿ, ಡಿಪೆಂಡ್ ಅಪಾನ್ ಒನ್ ಆಫ್ ದ ಫ್ಯಾಕ್ಟರ್ ಕಾಲ್ಡ್ ಆಸ್ ಅ ಟೆಂಪರೇಚರ್. ಹೌ ಸರ್? ಸಿಂಪಲ್ ಎಕ್ಸಾಂಪಲ್. ನೀವು ಟೀ ಮಾಡಕ್ಕೆ ಬಿಡ್ತೀರ, ವಾಟರ್ ಬಾಯ್ಲ್ ಆದ ನಂತರ ಏನು ಮಾಡ್ತೀರಿ ನೀವು? ಶುಗರ್ ಹಾಕ್ತೀರಿ, ರಿಕ್ವೈರ್ಡ್ ಕ್ವಾಂಟಿಟಿ ಆಫ್ ಶುಗರ್. ಇಮಿಡಿಯೇಟ್ಲಿ ಡಿಸಾಲ್ವ್ಸ್. ಅದೇ ಸೇಮ್ ಕ್ವಾಂಟಿಟಿ ಆಫ್ ಶುಗರನ್ನು ಸೇಮ್ ವಾಲ್ಯೂಮ್ ಆಫ್ ವಾಟರ್ ಕೋಲ್ಡ್ ವಾಟರ್ದಲ್ಲಿ ಹಾಕಿ ಸಾಲ್ಯುಬಿಲಿಟಿ ಡಿಕ್ರೀಸಸ್. ಇಟ್ ಟೇಕ್ಸ್ ಮೋರ್ ಟೈಮ್. ಬಟ್ ಹಾಟ್ ಕಂಡೀಷನ್ನಲ್ಲಿ ಇಟ್ ಡಿಸಾಲ್ವ್ಸ್ ಇಮಿಡಿಯೇಟ್ಲಿ, ಈಸಿಲಿ. ಅದರರ್ಥ ಏನು? ದಟ್ ಸಾಲ್ಯುಬಿಲಿಟಿ ಡಿಪೆಂಡ್ ಅಪಾನ್ ಟೆಂಪರೇಚರ್. ಅದಕ್ಕೆ ನಾವೇನು ಹೇಳ್ತೀವಿ? ಸಾಲ್ಯುಬಿಲಿಟಿ is defined as the amount of solute which dissolves in given amount of solvent at a given temperature. Ide enante solubility. You know what it means? Amount of a solute dissolves in a given amount of or volume of solvent at a given ಟೆಂಪರೇಚರ್. ಅದನ್ನೇನೈತೆ ಸಾಲ್ಯುಬಿಲಿಟಿ. ಇನ್ ಅದರ್ ವರ್ಡ್ ಇದನ್ನೇ ಮತ್ತೊಂದು ಥರ ನಾವು ಡಿಫೈನ್ ಮಾಡೋದು. ಏನಂತ? ಸಾಲ್ಯುಬಿಲಿಟಿ ಈಸ್ ಡಿಫೈನ್ಡ್ ಆಸ್ ದಿ ನಂಬರ್ ಆಫ್ ಮೋಲ್ಸ್ ಆಫ್ ಅ ಸಾಲ್ಯೂಟ್ dissolves in a given solvent to make the solution
1 decimeter cube at a given temperature. At a given temperature. ಅದನ್ನು ಅಂದ್ರೆ ಒಂದೇ, ಅದನ್ನು ಅಂದ್ರೆ ಒಂದೇ. ಅಂದರೆ ಇದನ್ನ ಸೈಂಟಿಫಿಕ್ ಆಗಿ ಹೇಳಿದೆ ಡೆಫಿನೇಷನ್ ಏನಂತ, ನಂಬರ್ ಆಫ್ ಮೋಲ್ಸ್ ಆಫ್ ಅ ಸಾಲ್ಯೂಟ್ ಡಿಸಾಲ್ವ್ಸ್ ಇನ್ ಗಿವನ್ ಅ ಸಾಲ್ವೆಂಟ್ ಟು ಮೇಕ್ ದ ಸೊಲ್ಯೂಷನ್ 1 decimeter cube at a given temperature. ಅದು ಒಂದೇ, ಅದು ಒಂದೇ. ಏನು ಹೇಳಿದೆ ನಾನು? The amount of a solute dissolves in a given amount of a solvent at a given temperature. Is it right? This is the phenomenon called as solubility. So, what is the unit? Then we have is identified by the number of moles of solute. Number of moles of solute dissolved in given solvent to make the solution 1 decimeter cube. ಅದರರ್ಥ per decimeter cube. ಹೌದಾ? ವೆರಿ ಸಿಂಪಲ್. ಮೋಲ್ಸ್ ಪರ್ ಡೆಸಿಮೀಟರ್ ಕ್ಯೂಬ್ ಅಥವಾ ಸಿಂಪಲ್ ಆಗಿ ಮೋಲ್ಸ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್ ಅಥವಾ ಮೋಲ್ಸ್ ಪರ್ ವಾಟ್ ಯು ಕ್ಯಾನ್ ಸೇ ಇದು ಗ್ರಾಮ್. ಓಕೆ, ಬಟ್ ಇನ್ ಆಲ್ಸೋ ವಿ ಕ್ಯಾನ್ ಎಕ್ಸ್ಪ್ರೆಸ್ ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಗ್ರಾಮ್ ಪರ್ cubic centimeter. ಯಾವುದಾದ್ರೂ ಯೂಸ್ ಮಾಡಬಹುದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಯೂನಿಟ್ ಫಾರ್ ಸಾಲ್ಯುಬಿಲಿಟಿ. ಇಸ್ ಇಟ್ ಕ್ಲಿಯರ್? ಅರ್ಥದಲ್ಲಿ ಹೇಳಿದೆ ಅಂದರೆ ಈ ಕರಗುವಿಕೆ ಏನಿದೆನೋ ಅದಕ್ಕೆ ನಾವೇನಂತ ಹೇಳ್ತೀನೋ ಸಾಲ್ಯುಬಿಲಿಟಿ ಅಂತ ಹೇಳ್ತೀವಿ. ಸೊ ಸಾಲ್ಯುಬಿಲಿಟಿ ಡಿಪೆಂಡ್ಸ್ ಆನ್ 4 factors. One is nature of solute, second nature of solvent, third temperature, fourth pressure. These are the 4 factors which alters the solubility. Now let us consider first one, nature of a solute. The solute may be solid, liquid or a gas. Is it clear? ಯಾವುದಾದ್ರು ಇರ್ಬೋದು. ಯಾಕಂದರೆ ಆಲ್ರೆಡಿ ನಿಮಗೆ ಫಸ್ಟ್ ಕ್ಲಾಸ್ದಲ್ಲಿ ಹೇಳಿದೆ 9 types of solutions. ಅದರಲ್ಲಿ 3 ಸಾಲಿಡ್ ಸೊಲ್ಯೂಷನ್, 3 ಲಿಕ್ವಿಡ್ ಸೊಲ್ಯೂಷನ್, 3 ಗ್ಯಾಸಿಯಸ್ ಸೊಲ್ಯೂಷನ್ಸ್. ಇಸ್ ಇಟ್ ಕ್ಲಿಯರ್? ದಟ್ ಇಸ್ ಬೇಸ್ಡ್ ಆನ್ ದಿ ಫಿಸಿಕಲ್ ಸ್ಟೇಟ್ಸ್ ಆಫ್ ದಿ ವಾಟ್ ಯು ಕ್ಯಾನ್ ಕಾಲ್ ಸಾಲ್ಯೂಟ್ ಅಂಡ್ ಸಾಲ್ವೆಂಟ್. ಹಾಗೆ ಇಲ್ಲಿ ಯಾವುದಾದ್ರೂ ಇರ್ಬೋದು. ನಾವು ಲೆಟ್ ಅಸ್ ಟೇಕ್ ಫಸ್ಟ್ ಸಾಲ್ಟ್. ಹೌದಾ? ಸಾಲ್ಟ್ ಅಯಾನಿಕ್ ಕಂಪೌಂಡ್. ಹೌದಾ? ಸೊ ಅಯಾನಿಕ್ ಕಂಪೌಂಡ್ಸ್ ಆರ್ ರೆಡಿಲಿ ಸಾಲ್ಯುಬಲ್ ಇನ್ ಪೋಲಾರ್ ಸಾಲ್ವೆಂಟ್ ಲೈಕ್ ವಾಟರ್. ಯಾಕೆ ಸರ್? ಬಿಕಾಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಹಾಕೋದು ಯಾವುದು ನಮ್ಮ ಕಂಪೌಂಡು? ಅಯಾನಿಕ್ ಕಂಪೌಂಡ್. ಇದರಲ್ಲಿ ಹಾಕ್ತೀರಾ ಪೋಲಾರ್ ಸಾಲ್ವೆಂಟ್. ಹೌದಾ? ಅವಾಗೇನಾಗುತ್ತೆ? ಡೈಪೋಲ್ ಇಂಟ್ರಾಕ್ಷನ್ ಆಗಿ ಆಟೋಮೆಟಿಕಲಿ ಏನಾಗುತ್ತೆ? ದೇ ಗೆಟ್ ಸೆಪರೇಟೆಡ್. ಈಗ ಸಾಲ್ಟ್ ನಥಿಂಗ್ ಬಟ್ ಸೋಡಿಯಂ ಕ್ಲೋರೈಡ್. ಇದು ಪಾಸಿಟಿವ್, ಇದು ನೆಗೆಟಿವ್. ಇದರಲ್ಲಿ ಯಾಕೆ ಮಾಡ್ತೀವಿ? H2O. ಇದು ಏನು ಮಾಡ್ತೀವಿ? H ಪ್ಲಸ್ ಪ್ಲಸ್ OH. ಸೊ ಏನು ಮಾಡುತ್ತೆ? H ಅಟ್ಯಾಚ್ ದಿ Cl ಮೈನಸ್, OH ಮೈನಸ್ ಅಟ್ಯಾಚ್ ದಿ Na ಪ್ಲಸ್. That makes the separate. ಹೌದಾ? ಅರ್ಥಾತ್ ಅದಾಗೇನಾಗುತ್ತೆ? ಸೊ ದೇ ಗೆಟ್ ಸೆಪರೇಟೆಡ್. Na ಪ್ಲಸ್ ಪ್ಲಸ್ Cl ಮೈನಸ್ ಆಗಿ ಸೆಪರೇಟ್ ಆಗುತ್ತೆ. ಆ್ಯಂಡ್ ಬೋತ್ cations and anions are then surrounded by water molecules. That process is called as, that phenomenon is called as solvation or hydration. Solvation or hydration. Is it clear? ಅದರರ್ಥ ಏನು? When you add ionic compound called as electrovalent compound in polar solvent, they dissolves easily. They dissolves easily. Is it clear? Because ionization takes place. Because what happened? Water is also polar in nature. ಅದೇನು ಮಾಡುತ್ತೆ? H plus ion attracts the Cl minus ion towards itself
OH minus ion attracts the Na plus ion towards itself. As a result, they get separated. And these cations and anions are well surrounded by water molecules. They get separated. Before addition, both cations and anions are held together by strong electrostatic force of attraction. Hence, salt is in solid state. But when you place that crystal in water, immediately it splits into what you can say Na plus and Cl minus. That is called as conduction ion migration. Split ಆಗುತ್ತೆ. ಅದರ್ಥ ಏನು? It get dissolved easily. Hence, what you can conclude? We can conclude ionic compound or electrovolent compound are readily soluble in polar solvent. But electrovolent compound or ionic compound are insoluble in what you can say non-polar solvent like a benzene, toluene, xylene, etc. ಅದೇನಾಗುತ್ತೆ? ಅದೇ ಉಪ್ಪನ್ನ ಇದರಲ್ಲಿ ಆ್ಯಡ್ ಮಾಡಿ ಬೆಂಜಿನ್ದಲ್ಲಿ ಆ್ಯಡ್ ಮಾಡಿ ಇಟ್ ಬಿಕಮ್ಸ್ ಇನ್ಸಾಲ್ಯುಬಲ್. ಯಾಕೆ? ಬಿಕಾಸ್ ಇಟ್ ಇಸ್ ಅಯಾನಿಕ್ ಕಂಪೌಂಡ್. ಅದೇ ಕೋವಲೆಂಟ್ ಕಂಪೌಂಡ್. ಇನ್ನೊಂದು ಎಕ್ಸಾಂಪಲ್ ಶುಗರ್. ಶುಗರ್ ಇಸ್ ಆಡೆಡ್ ಟು ವಾಟರ್ ಬಿಕಾಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ಏನಾಗ್ಬಿಡುತ್ತೆ? ಶುಗರ್ ಕ್ರಿಸ್ಟಲ್ಸ್ ಎಲ್ಲ ಡಿಸಾಲ್ವ್ ಆಗಿ ದಟ್ ರಿಮೇನ್ಸ್ ಇನ್ ಮಾಲಿಕ್ಯೂಲ್ ಓನ್ಲಿ. ಸುಕ್ರೋಸ್ ಮಾಲಿಕ್ಯೂಲ್ ಇರುತ್ತೆ. ಆದರೆ ಏನಾಗುತ್ತೆ? ದೇ ಗೆಟ್ ಸೆಪರೇಟೆಡ್. ಎವ್ರಿ ಮಾಲಿಕ್ಯೂಲ್ ಗೆಟ್ ಸೆಪರೇಟೆಡ್, ಎವ್ರಿ ಮಾಲಿಕ್ಯೂಲ್ ಗೆಟ್ ಸಾಲ್ವೇಟೆಡ್, ಎವ್ರಿ ಮಾಲಿಕ್ಯೂಲ್ ಗೆಟ್ ಹೈಡ್ರೇಟೆಡ್. ಹಿಂಗಾಗಿ ಏನಾಗ್ಬಿಡುತ್ತೆ? ಶುಗರ್ ಡಿಸಾಲ್ವ್ಸ್ ಇನ್ ವಾಟರ್ ಆ್ಯಂಡ್ ಆಲ್ಸೋ ಶುಗರ್ ಡಿಸಾಲ್ವ್ಸ್ ಇನ್ alcohol. Sugar dissolves in benzene. Sugar dissolves in what you can say ether. They are nothing but non-polar solvent. ಅಂದರೆ ಇದು ಏನು? ಅಯಾನಿಕ್ ಅಲ್ಲ, ಕೋವಲೆಂಟ್ ಕಂಪೌಂಡ್. ಸೊ ಕೋವಲೆಂಟ್ ಸಾಲ್ಯೂಟ್ dissolves in what you can say non-polar solvent. Even sugar dissolves in what you can say water also, polar solvent. But overall, generally, what we are going to say that polar molecules dissolves in polar solvent, polar molecules insoluble in a non-polar solvent, non-polar solids called covalent solids are readily soluble in covalent solvents. Therefore, what you can say solubility mainly depend upon what you can say nature of solid and solvent. Usually, on the basis of solubility only, we are going to classify the solutions into what you can call dilute solutions, saturated solutions, etc. Now let us see. You take a small quantity of polar solid dissolved in given volume of polar solvent, so it get dissolved. That is called as a solubility, and that solution is called as a what you can call maybe 10% solution or what you can say dilute solutions. But as the solute, if you go on add little by little, then what happened? Solubility goes on increases. Solubility goes on increases. Concentration of the solution goes on increases. Now listen carefully. Solubility goes on increases. Solubility is what you can call dissolution is also increases, and it reaches to a certain stage where further solubility doesn't take place. That solution is called as a saturated solution. And there is no further solubility when solute is go on added to solvent at a given temperature. ಮೊದಲು ಹಾಕಿದಾಗ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಟ್ ಎ ಸರ್ಟನ್ ಸ್ಟೇಜ್ ಆದ ನಂತರ ಏನಾಗುತ್ತೆ? ಸಾಲ್ಯುಬಿಲಿಟಿ ರಿಮೈನ್ಸ್ ಕಾನ್ಸ್ಟಂಟ್.
No more further dissolution at a given temperature. ಆ ಸ್ಟೇಜು ಅಥವಾ ಸೊಲ್ಯೂಷನ್ ಏನಂತ ಕರೀತೀವಿ, ಸ್ಯಾಚುರೇಟೆಡ್ ಸೊಲ್ಯೂಷನ್. ಅದಾದ ನಂತರ ಮತ್ತೆ ಸ್ವಲ್ಪ ಹಾಕಿ, ಅವಾಗೇನಾಗುತ್ತೆ, ದಿ ಸಾಲ್ಯೂಟ್ ಪಾರ್ಟಿಕಲ್ಸ್ ಕೊಲಾಯ್ಡ್ ವಿತ್ ಈಚ್ ಅದರ್. ಯಾಕೆ ನೀವು ಹಾಕ್ತಾ ಹೋಗ್ತಿರಲ್ಲ ಸಾಲ್ಯೂಟ್ ಪಾರ್ಟಿಕಲ್ ಸಾಲ್ಯೂಟ್ದಲ್ಲಿ, ಸ್ಯಾಚುರೇಟೆಡ್ ಆದ ನಂತರ ಹಾಕ್ತಾ ಹೋಗ್ತಾರೆ. ಅವಾಗೇನಾಗುತ್ತೆ, when they collide with each other, they get separated. ಅಂದ್ರೆ ಏನಾಗುತ್ತೆ, once again the solid is going to form in the form of solid. ಅದಕ್ಕೆ ಕ್ರಿಸ್ಟಲೈಸೇಷನ್ ಅಂತ ಹೇಳ್ತೀವಿ ನಾವು. ಹೌದಾ? ಈಗ ಉಪ್ಪು ನೀರು ತಗೊಳ್ಳಿ, ಸಿ ವಾಟರ್ ಆಲ್ರೆಡಿ ಏನಾಗಿರುತ್ತೆ, ಬ್ರೈನ್ ಅಂತ ಹೇಳ್ತೀವಿ, BRINE, ಬ್ರೈನ್, ನಾಟ್ ಎ ಬ್ರೈನ್. ಹೌದಾ? ಅಂದರೆ ಸ್ಯಾಚುರೇಟೆಡ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್. ಅದರಲ್ಲಿ ವಾಟರ್ನ ಎವಾಪರೇಟ್ ಮಾಡ್ತಾ ಹೋಗ್ತೀವಿ ನ್ಯಾಚುರಲಿ. ಅವಾಗೇನು ಸಾಲ್ವೆಂಟ್ ಕಾನ್ಸಂಟ್ರೇಷನು ಕಮ್ಮಿ ಆಗ್ತಾ ಹೋಗುತ್ತೆ, ಸಾಲಿಡ್ ಕಾನ್ಸಂಟ್ರೇಷನ್ ಹೆಚ್ಚಾಗ್ತಾ ಹೋಗುತ್ತೆ. ಅವಾಗೇನಾಗುತ್ತೆ, ದಿ ಸಾಲ್ಯೂಟ್ ಪಾರ್ಟಿಕಲ್ಸ್ ಕೊಲೈಡ್ ವಿತ್ ಈಚ್ ಅದರ್ ಆ್ಯಂಡ್ ದಿ ಗೆಟ್ ಸಪರೇಟೆಡ್, ಇಟ್ ಫಾರ್ಮ್ಸ್ ಅ ಸಾಲ್ಟ್. ಇದೇ ರೀತಿ ನಾವು ಮಾಡೋದು. ಸಾಲ್ಟ್ ಹೆಂಗೆ ಮಾಡ್ತೀವಿ ನಾವು ಸಿ ವಾಟರ್ ಅಂದರೆ ದ ಸೇಮ್ ಮೆಥಡ್. ಏನಿಲ್ಲ, ಇನ್ ಓಪನ್ ಪ್ಲಾಟ್ ವಿ ಆರ್ ಗೋಯಿಂಗ್ ಟು ಕಲೆಕ್ಟ್ ದಿ ಸಿ ವಾಟರ್ ಆ್ಯಂಡ್ ವಿಲ್ ಮೇಕ್ ಇಟ್ ಟು ಎವಾಪರೇಟ್ ನ್ಯಾಚುರಲಿ. ಕರಗ್ತಾ ಹೋಗುತ್ತೆ ವಾಟರ್, ಎವಾಪರೇಟ್ ಆಗ್ತಾ ಹೋದಾಗ ಏನಾಗುತ್ತೆ, ಕಾನ್ಸಂಟ್ರೇಷನ್ ಆಫ್ ಅ ಸಾಲ್ಯೂಟ್ ಗೋಸ್ ಆನ್ ಇನ್ಕ್ರೀಸಸ್, ದೆನ್ ದೇ ಸ್ಟಾರ್ಟ್ ಕೊಲೈಡಿಂಗ್ ಈಚ್ ಅದರ್ ಆ್ಯಂಡ್ ದೇ ಗೆಟ್ ಸಪರೇಟೆಡ್. ಅವಾಗ ಏನಾಗುತ್ತೆ, ಇಟ್ ಫಾರ್ಮ್ಸ್ ವಾಟ್ ಯು ಕಾಲ್ ಸಾಲಿಡ್. ವೈಟಾಗಿ ಏನಾಗುತ್ತೆ, ಕ್ರಿಸ್ಟಲ್ಸ್ ಬರ್ತಾ ಹೋಗುತ್ತೆ, ಡೇ ಬೈ ಡಿಕ್ರೀಸ್ ಹಾಕೋದು ಹೋಗುತ್ತೆ. ದೆನ್ ಕಂಪ್ಲೀಟ್ ಸಾಲಿಡ್ ಎವಾಪರೇಟ್ ಆಗುತ್ತೆ, ಸಾಲ್ಟ್ ಎಲ್ಲ ಸಗ್ರಿಗೇಟ್ ಆಗುತ್ತೆ. ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ಪ್ಯೂರಿಫಿಕೇಷನ್ ಮಾಡಿ ವಿತ್ ಡಿಫರೆಂಟ್ ಬ್ರ್ಯಾಂಡ್ ದೇ ಆರ್ ಗೋಯಿಂಗ್ ಟು ಸೆಲ್ ಇನ್ ದಿ ಮಾರ್ಕೆಟ್. ಇದೆ ಸ್ಯಾಚುರೇಟೆಡ್ ಸೊಲ್ಯೂಷನ್. ಈಸ್ ಇಟ್ ಕ್ಲಿಯರ್? ಇದೇನು ಥಿಂಗ್ ಬಟ್ ನೇಚರ್ ಆಫ್ ಸಾಲಿಡ್ ಆ್ಯಂಡ್ ಸಾಲ್ವೆಂಟ್. ನೆಕ್ಸ್ಟ್ ಮೂವ್ ಟೆಂಪರೇಚರ್. ನಾನು ಇಂಟ್ರೊಡಕ್ಷನ್ ಹೇಳ್ತೇವೆ, ಬಿಸಿನೀರಲ್ಲಿ ಸಕ್ಕರೆ ಜಲ್ದಿ ಕರಗುತ್ತೆ, ಬಿಸಿನೀರಲ್ಲಿ ಉಪ್ಪು ಜಲ್ದಿ ಕರಗುತ್ತೆ. ಬಟ್ ಯೂಶುವಲಿ that depend upon the enthalpy of a solution. That is what we call delta Hs. First year ಓದಿದ chapter of thermochemistry. ಏನು ಸರ್ enthalpy of solution? Enthalpy of a solution is defined as the enthalpy change takes place when 1 mole of a solute dissolved in large volume of a solvent, and on further dissolution there should not be any change in the enthalpy. ಹೌದಾ? ಇದು ಫಸ್ಟ್ ಇದ್ದ ಓದಿರ enthalpy of solution. Some solutions may be exothermic, some solution may be endothermic, etc. Now let us see if it is a positive. If it is a positive, there is nothing but an endothermic solution. In such a case, the rate of solubility increases with increase in the temperature, because enthalpy of solution is endothermic. First, suppose if it is negative ಅಂದರೆ heat liberated, positive ಅಂದರೆ heat absorb. ಎಲ್ಲಿ heat absorb ಆಗುತ್ತೋ ಅಲ್ಲಿ heat increase ಮಾಡಿದ್ರೆ ಆಟೋಮೆಟಿಕಲಿ rate of solubility increases. ಬಟ್ ಅಲ್ಲಿ heat liberate ಆಗುತ್ತೋ ಅಲ್ಲಿ ಮತ್ತೆ ನಾವು ಫರ್ದರ್ ಇನ್ಕ್ರೀಸ್ ಮಾಡಿದಾಗ rate of solubility decreases. Therefore, temperature also plays a very important role while studying the solubility. Is it clear? ಅರ್ಥ ಆಯ್ತಾ? ಹೀಗಾಗಿ ನಾವೇನು ಮಾಡಬೇಕು, ಎಫೆಕ್ಟ್ ಆಫ್ ಟೆಂಪರೇಚರ್ ಡಿಪೆಂಡ್ ಅಪಾನ್ ದ ಫ್ಯಾಕ್ಟರ್ ಕಾಲ್ಡ್ ಆಸ್ ಎಂಥಾಲ್ಪಿ ಆಫ್ ಅ ಸೊಲ್ಯೂಷನ್. ನಾನು ಆಗಲೇ ಹೇಳಿದೆ ಡಿಫೈನ್ ಮಾಡಿ. ಎಂಥಾಲ್ಪಿ ಆಫ್ ಅ ಸೊಲ್ಯೂಷನ್ ಇಸ್ ಡಿಫೈನ್ಡ್ ಆಸ್ ದಿ ಎಂಥಾಲ್ಪಿ ಚೇಂಜ್ takes place when 1 mole of a solute dissolves in large volume of solvent, and on further dissolution there should not be any change in the enthalpy. Hingagi if it is a positive, that's called as an endothermic solution, where as the temperature increases, rate of solubility increases. If delta H is negative, that's called as
exothermic solution where as temperature increases, rate of solubility decreases. Is it clear, dear students? This is effect of temperature. ಅದಕ್ಕೆ ನಾನು ಹೇಳಿದೆ ಬಿಸಿನೀರಲ್ಲಿ ಸಕ್ಕರೆ ಈಸಿಯಾಗಿ ಕರಗುತ್ತೆ, ಬಿಸಿನೀರಲ್ಲಿ ಉಪ್ಪು ಜಲ್ದಿಯಾಗಿ ಕರಗುತ್ತೆ. ನೀವು ಯಾವಾಗಾದರೂ ಥ್ರೋಟ್ ಇನ್ಫೆಕ್ಷನ್ ಆದಾಗ ಡಾಕ್ಟರ್ ವಿಲ್ ಅಡ್ವೈಸ್ ಯು ಪೀಪಲ್ ಟು ಗೋ ಫಾರ್ ಗಾರ್ಗಿಲ್ ವಿತ್ ವಾರ್ಮ್ ಮತ್ತು ಬಾಯ್ಲ್ಡ್ ಅಲ್ಲ, ವಾರ್ಮ್ ಸಾಲ್ಟ್ ಮಾಡಿ. ಅವಾಗ ಏನಾದರೂ ಇನ್ಫೆಕ್ಷನ್ ಆಗಿದ್ರೆ ಇಟ್ ಕ್ಯೂರ್ಸ್. ಓಕೆ, ಅವ್ರು ಏನು ಮಾಡ್ತಾರೆ, ಹಾಟ್ ವಾಟರ್ ತೊಗೊಂಡು ಅದಕ್ಕೆ ಚಿಕ್ಕಿ ಸ್ಮಾಲ್ ಅಮೌಂಟ್ ಆಫ್ ಸಾಲ್ಟ್ ಆ್ಯಡ್ ಮಾಡ್ತಾರೆ, ಇಮಿಡಿಯೇಟ್ ಡಿಸಾಲ್ವ್ ಆಗಿಬಿಡುತ್ತೆ. ದೆನ್ ಸ್ವಲ್ಪ ಹಾಕಿ ಏನು ಗಾರ್ಗಿಲ್ ಮಾಡ್ತಾರೆ. ಇಸ್ ಇಟ್ ಕ್ಲಿಯರ್? ಹಾಗೆ ಈಗ ನೀವು ಕೋಲ್ಡ್ ಮಿಲ್ಕಲ್ಲಿ ಸಕ್ಕರೆ ಹಾಕಿದ್ರೆ ಜಲ್ದಿ ಕರಗೋದಿಲ್ಲ, ಅದಕ್ಕೆ ಏನು ಮಾಡ್ತಾರೆ, ಸ್ವಲ್ಪ ವಾರ್ಮ್ ಮಾಡ್ತಾರೆ. ವಾರ್ಮ್ ಯಾಕೆ ಮಾಡ್ತಾರೆ ಅಂದರೆ ಶುಗರ್ ಜಲ್ದಿ ಕರಗಲಿ ಅಂತ. ಬಿಕಾಸ್ ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್, ರೇಟ್ ಆಫ್ ಸಾಲ್ಯುಬಿಲಿಟಿ ಆಫ್ ಸಾಲ್ಟ್ ಆಲ್ಸೋ ಇನ್ಕ್ರೀಸಸ್. ಈಸ್ ಇಟ್ ಕ್ಲಿಯರ್? ಹೀಗಾಗಿ ಮನೆಯಲ್ಲಿ ಮಾಡುವಂಥ ಅಡುಗೆ ಮನೆಯಲ್ಲಿ ಮಾಡುವಂಥ ಎಷ್ಟೋ ಕೆಲಸಗಳು ಎಲ್ಲ ಸೈಂಟಿಫಿಕ್ ಆಗಿರ್ತವೆ. ಎಲ್ಲರೂ ಮಾಡ್ತಾರಂತ ಮಾಡೋದಿಲ್ಲ. ಬಿಕಾಸ್ ದೇರ್ ವಿಲ್ ಬಿ ಅ ರೀಸನ್. ಯಾಕೆ ಹೀಟ್ ಮಾಡಬೇಕು, ಯಾಕೆ ಬಾಯ್ಲ್ ಮಾಡಬೇಕು, ಯಾಕೆ ವಾರ್ಮ್ ಮಾಡಬೇಕು, ಯಾಕೆ ಕೋಲ್ಡ್ ಇರಬೇಕು. ಈಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರೆಷರ್. ಜನರಲಿ there is no effect of a pressure on the solubility of a solid and liquid in solvent. There is no considerable effect. ಪ್ರೆಷರ್ ಈ ನಮ್ಮನೆ ಮಾಡ್ತದೆ. ಉಪ್ಪು ಕರಗಿಸ್ಬೇಕಾದ್ರೆ ಅಟ್ಮಾಸ್ಫಿಯರ್ ಪ್ರೆಷರಿಗೆ ಮಾಡ್ತೀವಿ, ಪ್ರೆಷರ್ ಚೇಂಜ್ ಮಾಡಲ್ಲ ನಾವು. ಹೌದಾ? ಯಾಕೆ? ದೇರ್ ಈಸ್ ನೋ ಕನ್ಸಿಡರಬಲ್ ಎಫೆಕ್ಟ್ ಆಫ್ ಪ್ರೆಷರ್ ಆನ್ ದ ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಆರ್ ಲಿಕ್ವಿಡ್ ಇನ್ ಲಿಕ್ವಿಡ್. ಎಫೆಕ್ಟ್ ಇಲ್ಲ. ಬಟ್ ದೇರ್ ವಿಲ್ ಬಿ ಕನ್ಸಿಡರ್ ಎಫೆಕ್ಟ್ ಆಫ್ ಪ್ರೆಷರ್ ಆನ್ ದಿ ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್. ಗ್ಯಾಸ್ ಎಲ್ಲಿ ಬರುತ್ತೋ ಅಲ್ಲಿ ಎಫೆಕ್ಟ್ ಆಫ್ ಪ್ರೆಷರ್ ಇದ್ದೇ ಇರುತ್ತೆ. ಈಸ್ ಇಟ್ ಕ್ಲಿಯರ್? ನೌ ಲೆಟ್ ಅಸ್ ಕನ್ಸಿಡರ್ what you can say types of solubility. These are what you call pressure. ನಾನು ಹೇಳಿದೆ generally as the pressure increases, rate of solubility also increases. Experimentally it is proved also. ಅದನ್ನು ಮುಂದೆ ಡೀಟೇಲ್ ಆಗಿ ಹೇಳ್ತೀನಿ. ಹೆನ್ರೀಸ್ ಲಾ ಅಂತ ಬರ್ತದೆ, ಎಲ್ಲ ಬರ್ತದೆ, ಅವಾಗ ಹೇಳ್ತೀನಿ. ಯಾಕಂದರೆ ಒಂದು ಸಿಂಪಲ್ ಎಕ್ಸಾಂಪಲ್ ತಗೋಬೇಕಂದ್ರೆ ಈ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ತಾರೆ. ಕಾರ್ಬೋನೇಟೆಡ್ ಯಾವುದು? ಸಾಫ್ಟ್ ಡ್ರಿಂಕ್ಸ್. ಆಲ್ ಕಾರ್ಬೋನೇಟೆಡ್ ಸಾಫ್ಟ್ ಡ್ರಿಂಕ್ಸ್ನಲ್ಲಿ we are going to dissolve carbon dioxide gas under high pressure, under low temperature. ಅವಾಗ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಡಿಸಾಲ್ವ್ ಆಗುತ್ತೆ, ಇಲ್ಲ ಡಿಸಾಲ್ವ್ ಆಗುತ್ತೆ. ಅದಕ್ಕಾಗಿ ಎಟ್ ಹೈ ಪ್ರೆಷರ್, ಎಟ್ ಲೋ ಟೆಂಪರೇಚರ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಪಾಸ್ ಮಾಡಿದಾಗ ಅವಾಗ ಏನಾಗುತ್ತೆ? ದ್ಯಾಟ್ ಡಿಸಾಲ್ವ್ಸ್. ಇಸ್ ಇಟ್ ಕ್ಲಿಯರ್? ಅದಕ್ಕಾಗಿ ದಟ್ ಎಫೆಕ್ಟ್ ಆಫ್ ಪ್ರೆಷರ್ will be studied under only solubility of gas in liquid. That we shall see later on. Now we shall move to what you can say types of solid. Okay, there are different types of solubilities because as per the physical states of the solid and solvent, definitely here also there are different types of solubility. That is a solid in solid, solid in liquid, solid in gas, many like that. But we shall go for only what you can call two types of solubilities. One solid in liquid. Solid in liquid. And second one is gas in liquid. Okay. Only two types we can study here. One is solid in liquid. Second one gas in liquid. Because
only these two types are mentioned in your syllabus. And one more thing, dear students, this year, because of this COVID-19 pandemic, till today, government not announced the actual syllabus for this academic year, but already CBSE reduced 30% syllabus. Our state also may reduce 100%, they should reduce, but actual reduced syllabus still not yet announced. Shortly they may announce. Therefore, due to this busy schedule and very short period, teachers may not explain in detail, only to the examination point of view, to the competitive examination point of view, teachers may explain. ಅದಕ್ಕಾಗಿ ಏನು ಮಾಡ್ತೀವಿ ನಾವು ಎರಡೇ ಎಕ್ಸಾಂಪಲ್ನ ಹೇಳ್ತೀನಿ ನಾನು. ಒಂದು ಸಾಲಿಡ್ ಇನ್ ಲಿಕ್ವಿಡ್, ಸೆಕೆಂಡ್ ಒನ್ ಈಸ್ ಗ್ಯಾಸ್ ಇನ್ ಲಿಕ್ವಿಡ್. ಫಸ್ಟ್ let's consider solid in liquid. What is meant solid? So dissolution of solid solute in liquid solid, that is called as solid in liquid. Solubility of solid. Example, salt in water, sugar in water are nothing but solid solute dissolved in liquid solvent. Only you consider three factors already we are discussing. ಏನಂತ, one is called as a nature of solute. Already polar solid solute dissolves in polar solvent like water easily because of electrostatic force of attraction. Then non-polar solute like covalent solute, solid solute dissolves in what you can say non-polar, what you can say solvent. ಅದಕ್ಕೆ ಎಕ್ಸಾಂಪಲ್ ಯಾವುದಂದರೆ ಇದು ಯಾವುದು ಮತ್ತು polar solid dissolves in polar solvent. ಇಲ್ಲಿ ಏನಾಗುತ್ತೆ, non-polar solid dissolves in solvent. ಹಾಗೆ ಏನಾಗುತ್ತೆ, ಶುಗರ್ ಇನ್ benzene, ಶುಗರ್ ಇನ್ ether, etc. ಅದಕ್ಕಾಗಿ ಇಲ್ಲಿನೂ ಅಷ್ಟೇ ಯಾವುದು ಮೂರು ಫ್ಯಾಕ್ಟರ್, ಒಂದು ನೇಚರ್ ಆಫ್ ಸಾಲ್ಯೂಟ್, ನೇಚರ್ ಆಫ್ ಸಾಲ್ವೆಂಟ್ ಆ್ಯಂಡ್ ಟೆಂಪರೇಚರ್. ಓನ್ಲಿ ದೀಸ್ ಆರ್ ದ ತ್ರೀ ಫ್ಯಾಕ್ಟರ್ಸ್ ವಿಚ್ ಅಲ್ಟರ್ಸ್ ದಿ ರೇಟ್ ಆಫ್ ಸಾಲ್ಯುಬಿಲಿಟಿ. ನಾನು ಡಿಸ್ಕಷನ್ ಮಾಡಿದ್ದೀನಿ. ಇದ್ರ ಮೇಲೆ ಯಾವ ಒಂದು ಕ್ವಶನ್ ಕೇಳೋದಿಲ್ಲ. ಈಸ್ ಇಟ್ ಕ್ಲಿಯರ್? ಏನಾದರೂ ಕೇಳಿದರೆ ಗ್ಯಾಸಿನ ಅದರಲ್ಲಿ ಒಂದೇ ಒಂದು ಕ್ವಶನ್, ಹೆನ್ರೀಸ್ ಲಾ, ಸ್ಟೇಟ್ ಹೆನ್ರೀಸ್ ಲಾ, ಡಿಫೈನ್ ಹೆನ್ರೀಸ್ ಲಾ, ಅಥವಾ ಏನಂತ ಹೇಳ್ತಾರೆ, ವಾಟ್ ಹ್ಯಾಪಂಡ್ ರೇಟ್ ಆಫ್ ಸಾಲ್ಯುಬಿಲಿಟಿ ವೆನ್ ಪ್ರೆಷರ್ ಈಸ್ ಇನ್ಕ್ರೀಸ್ಡ್ ವೆನ್ ಗ್ಯಾಸ್ ಡಿಸಾಲ್ವ್ಸ್ ಇನ್ ಲಿಕ್ವಿಡ್ ಅಂತ ಕೇಳ್ತಾರೆ. ಸೊ ಅವಾಗ ನೀವು ನೋಡಿಕೊಂಡು ಅದನ್ನು ಆನ್ಸರ್ ಈಸಿಯಾಗಿ ಮಾಡ್ಬೋದು. ಈಸ್ ಇಟ್ ಕ್ಲಿಯರ್ ಡಿಯರ್ ಸ್ಟೂಡೆಂಟ್ಸ್? ಅದಕ್ಕೆ ಬನ್ನಿ, ಈಗ ಗ್ಯಾಸ್ ಇನ್ ಲಿಕ್ವಿಡ್. ಈಗ ಒಂದು ಬೇಸಿಕ್ ಎಕ್ಸಾಂಪಲ್ ಕೊಡ್ತೀನಿ. ಏನಪ್ಪ ಅಂದರೆ, ಸಪೋಸ್ ಇಫ್ ಯು ಆರ್ ಸ್ವಿಮ್ಮಿಂಗ್ ಇನ್ ಸ್ವಿಮ್ಮಿಂಗ್ ಪೂಲ್, ವಾಟರ್ದಲ್ಲಿ ಸ್ವಿಮ್ ಮಾಡ್ತಾ ಇರ್ತೀರ. ಆವಾಗ ಸಮ್ಟೈಮ್ಸ್ ಯು ಮೇ ಬ್ಲೋ ದಿ ಏರ್ ಇನ್ ವಾಟರ್. ಅವಾಗ ಏನಾಗುತ್ತೆ ಹೇಳಿ, ಬಾಯಿಂದ ಏರ್ ಬಿಟ್ಬಿಡ್ತೀರ, ಜೋರಾಗಿ ಊದ್ತೀರ ನೀರಲ್ಲಿ ಒಳಗಡೆ. ಸೀದಾ ಏರ್ ಏನಾಗುತ್ತೆ, ಇನ್ ದ ಫಾರ್ಮ್ ಆಫ್ ಬಬಲ್ಸ್ ಏನಾಗುತ್ತೆ, ಮೇಲೆ ಬಂದು ಏರ್ ಬಬಲ್ ಬರ್ಸ್ಟ್ ಆಗುತ್ತೆ. ನೋಡ್ರಿ, ಬಬಲ್ ಬಂದು, ಹೌದಾ? ಅದರರ್ಥ ಏನಾಯಿತು, ದಟ್ ಏರ್ ಎಸ್ಕೇಪ್ ಫ್ರಮ್ ದಿ ಲಿಕ್ವಿಡ್.
ನೀರಿನಿಂದ ಹೊರಗೆ ಬಂದ್ಬಿಡ್ತದೆ ಅಷ್ಟೇ, ವೆರಿ ಸಿಂಪಲ್. ನೀರಿಂದ ಹೊರಗಡೆ ಬಂದ್ಬಿಡ್ತು. ಅದರರ್ಥ ಏನು? ಏರ್ ಈಸ್ ಇನ್ಸಾಲ್ಯೂಬಲ್ ಇನ್ ವಾಟರ್. ಹೌದಲ್ಲ? ಆದರೆ ನಾವು ಸಪೋಸ್ ಡಿಸಾಲ್ವ್ ಮಾಡಬೇಕಾಗಿದೆ ಸರ್. ವಿ ವಾಂಟ್ ಟು ಹೋಲ್ಡ್ ದಿ ಏರ್ ಮಾಲಿಕ್ಯೂಲ್ಸ್ ಇನ್ಸೈಡ್ ದಿ ಲಿಕ್ವಿಡ್. ಹೆಂಗೆ ಮಾಡಬೇಕು ಸರ್? ದಿಸ್ ಸಾಲ್ಯುಬಿಲಿಟಿ ಫಿನಾಮಿನನ್ ವಾಸ್ ಸ್ಟಡಿಡ್ ಬೈ ದಿ ಕೆಮಿಸ್ಟ್ ಹೆನ್ರಿ. ಅವನು ಯಾವ ರೀತಿ ನಾವು ಗ್ಯಾಸನ್ನು ಲಿಕ್ವಿಡ್ದಲ್ಲಿ ಡಿಸಾಲ್ವ್ ಮಾಡ್ಬೋದು ಅಂತ ಹೇಳ್ಕೊಟ್ಟಾರ. ಈಸ್ ದ ಫಸ್ಟ್ ಪರ್ಸನ್. ಆ್ಯಂಡ್ ಈ ಎಕ್ಸ್ಪ್ಲೇನ್ ದಿಸ್ ಫಿನಾಮಿನನ್ ಇನ್ ದ ಫಾರ್ಮ್ ಆಫ್ ಲಾ ಆಲ್ಸೋ ಕಾಲ್ಡ್ ಆಸ್ ದ ಹೆನ್ರೀಸ್ ಲಾ. ಏನು ಹೇಳುತ್ತೆ ಹೇಳ್ತೀನಿ. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಅದೇ ಕಾರ್ಬೋನೇಟೆಡ್ ಲಿಕ್ವಿಡ್ಸ್ ಕಾಲ್ಡ್ ಸಾಫ್ಟ್ ಡ್ರಿಂಕ್ಸ್. ಅಥವಾ ಈ ಮನೆಯಲ್ಲಿ ಸೋಡಾ ಮೇಕರ್ ಅಂತ ಇರುತ್ತೆ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಹ್ಯಾವ್ ವಾಟ್ ಐ ಕ್ಯಾನ್ ಕಾಲ್ ಸೋಡಾ ಮೇಕರ್. ಏನು ಸರ್ ಸೋಡಾ ಮೇಕರ್? ಮನೆಯಲ್ಲೇ ಈ ಕಾರ್ಬೋನೇಟೆಡ್ ಲಿಕ್ವಿಡ್ ಮಾಡೋದು, ಅದಕ್ಕೆ ಸೋಡಾ ಮೇಕರ್ ಅಂತ ಹೇಳ್ತೀವಿ. ನೀವು ನೋಡಿರ್ಬೋದು, 2 ಸಿಲಿಂಡರ್ ಇರ್ತವೆ. ಒಂದು ಎಂಟಿ ಇರುತ್ತೆ, ಅದರಲ್ಲಿ ನಾವು ವಾಟರ್ ಹಾಕ್ತೀವಿ. ಸಪೋಸ್ ಸ್ವೀಟ್ ಬೇಕಾಗಿದ್ದರೆ ಅದಕ್ಕೆ ವಾಟರ್ದಲ್ಲಿ ಶುಗರ್ ಹಾಕಿ, ಸಿಟ್ರಿಕ್ ಆ್ಯಸಿಡ್ ಹಾಕಿ, ದಟ್ಸ್ ಕಾಲ್ಡ್ ಆಸ್ ಲಿಂಬು ಲೆಮನ್ ಹಾಕಿ, ದೆನ್ ವಿ ಆರ್ ಗೋಯಿಂಗ್ ಟು ಪಾಸ್ ದಿ ವಾಟ್ ಕ್ಯಾನ್ ಸೇ ಕಾರ್ಬನ್ ಡೈಆಕ್ಸೈಡ್. ಹೌದಾ? ಆ ಮಗ್ಲಿಕಿನ್ ಸಿಲಿಂಡರ್ ಎರಡೂ ಫಿಲ್ ಮಾಡಿ, ಆ್ಯಂಡ್ ದೇರ್ ಇಸ್ ಎ ವಾಲ್ವ್ ಇಸ್ ಇನ್ಟೆಡ್ ಟು ರಿಲೀಸ್ ದಿ ವಾಟ್ ಕ್ಯಾನ್ ಸೇ ಕಾರ್ಬನ್ ಡೈಆಕ್ಸೈಡ್. ಆ ರಿಲೀಸ್ ಮಾಡೋದ್ರಲ್ಲಿ ಈ ಕಡೆ ಒಂದು ವಾಲ್ವ್ ಇರುತ್ತೆ. ಪ್ರೆಷರ್ ಅಡ್ಜಸ್ಟ್ ಮಾಡೋದು. ಪ್ರೆಷರ್ ಜಾಸ್ತಿ ಮಾಡ್ತಾ ಹೋದ್ಮೇಲೆ ಏನಾಗುತ್ತೆ, ದಟ್ ಕಾರ್ಬನ್ ಡೈಆಕ್ಸೈಡ್ ಗೆಟ್ ಡಿಸಾಲ್ವ್ಡ್ ಇನ್ ದಟ್ ಸಿಲಿಂಡರ್ ಕಂಟೈನಿಂಗ್ ಶುಗರ್ ಸೊಲ್ಯೂಷನ್. ಆವಾಗ ಏನಾಗುತ್ತೆ, ಕಾರ್ಬೋನೇಟೆಡ್ ಲಿಕ್ವಿಡ್ ಆಗುತ್ತೆ. ಅದಕ್ಕೆ ನೀವು ಇದು ನೋಡಿ, ಗುಂಡು ಸೋಡಾ ಅಂತ ನಮ್ಮ ರಾಯಚೂರದಲ್ಲೆಲ್ಲ ಫೇಮಸ್. ಹೌದಾ? ಒಂದು ಮೌತಲ್ಲಿ ಏನಾಗಿರುತ್ತೆ, ಒಂದು ಗುಂಡಿರುತ್ತೆ. ಅಂದರೆ ಮಾರ್ಬಲ್ ಅಂತ ಹೇಳ್ತಾರಲ್ಲ, ಆ ಮಾರ್ಬಲ್ ಇರುತ್ತೆ. ಅದು ಬಿಕಾಸ್ ಆಫ್ ಪ್ರೆಷರ್ ಏನಾಗಿಬಿಟ್ಟಿರುತ್ತೆ, ಮೌತನ್ನು ಟೈಟ್ ಮಾಡಿರುತ್ತೆ. ಅದು ಎಲ್ಲಿ ತನಕ ಟೈಟ್ ಇರುತ್ತೋ ಅಲ್ಲಿ ತನಕ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಆಗುತ್ತೆ ವಾಟರ್ದಲ್ಲಿ. ಅವನೇನು ಮಾಡ್ತಾನೆ, ವೆನ್ ಯು ವಾಂಟ್ ಟು ಡ್ರಿಂಕ್ ಯಾವುದು ದಟ್ ಕಾರ್ಬೋನೇಟೆಡ್ ಸೋಡಾ, ಅದೇನು ಮಾಡ್ತಾನೆ ಅವನು, ಒಂದು ಗ್ಲಾಸಲ್ಲಿ ಸ್ವಲ್ಪ ಮಸಾಲ ಹಾಕಿ, ದೆನ್ he is going to open the mouth of the bottle by applying the pressure, either with the help of a thumb or with the help of some instrument. At that time you can hear the sound, tush ಅಂತ ಜೋರ ಬರ್ತಾವ ನೋಡ್ರಿ, because it releases the excess of carbon dioxide. ಅದಕ್ಕೆ ಯೂಶ್ವಲಿ ಯಾವ ಗ್ಯಾಸ್ ಡಿಸಾಲ್ವ್ ಆಗಿರುತ್ತೋ ಲಿಕ್ವಿಡ್ದಲ್ಲಿ, ಆ ಗ್ಯಾಸ್ ಆ ಮಿಕ್ಸ್ಚರನ್ನು ಯು ಶುಡ್ ನಾಟ್ ಸಪೋಸ್ ಟು ಶೇಕ್. ಯಾಕಂದರೆ ಅಲ್ಲಿ ಕೊಲಿಷನ್ ಆಗಿ, ಯಾವುದು ಗ್ಯಾಸ್ ಮಾಲಿಕ್ಯೂಲ್ ಕೊಲಿಷನ್ ಆಗಿ ಅಬ್ಸಾರ್ಬ್ ಆದಂತಹ ಡಿಸಾಲ್ವ್ ಆದಂತಹ ಮಾಲಿಕ್ಯೂಲು ಡಿಸಾರ್ಪ್ಷನ್ ಆಗಿಬಿಡುತ್ತೆ, ಪ್ರೆಷರ್ ಕ್ರಿಯೇಟ್ ಆಗಿಬಿಡುತ್ತೆ. ಆವಾಗ ದೇರ್ ಮೇ ಬಿ ಚಾನ್ಸ್ ಆಫ್ ಬ್ಲಾಸ್ಟಿಂಗ್. ನಾನು ಎಷ್ಟೋ ಕಡೆ ನೋಡಿದ್ದೀನಿ ವಿಡಿಯೋದಲ್ಲಿ. ನಾವಂತೂ ವಿ ನೆವರ್ ಸೆಲೆಬ್ರೇಟೆಡ್ ವಾಟ್ ಯು ಕ್ಯಾನ್ ಕಾಲ್ ಬರ್ತ್ಡೇ ಆಗಲಿ ಯಾರದೇ ಆಗಲಿ ಅವರು ಸೆಲೆಬ್ರೇಟ್ ಮಾಡಿಲ್ಲ ನಾವು. ಈಗ ಪದ್ಧತಿ ಇದೆ, ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕಾದ್ರೆ ಸ್ಟೂಡೆಂಟ್ಸ್ ದೇ ವಿಲ್ ಟೇಕ್ ದಿ ಕಾರ್ಬೋನೇಟೆಡ್ ಲಿಕ್ವಿಡ್ ಬಾಟಲ್ ತೊಗೊಂಡು ಚೆನ್ನಾಗಿ ಶೇಕ್ ಮಾಡಿಬಿಡ್ತಾರೆ. ಬಿಕಾಸ್ ಆಫ್ ದಟ್ ಪ್ರೆಷರ್ ಆಸ್ ವೆಲ್ ಆಸ್ ಬಿಕಾಸ್ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಬ್ಸಲ್ಯೂಟ್ ಟೆಂಪರೇಚರ್. ಟೆಂಪರೇಚರ್ ಇನ್ಕ್ರೀಸಸ್. ವೆನ್ ದ ಟೆಂಪರೇಚರ್ ಇನ್ಕ್ರೀಸಸ್, ರೇಟ್ ಆಫ್ ಸಾಲ್ಯುಬಿಲಿಟಿ ಡಿಕ್ರೀಸಸ್. ಒಳಗಿರುವಂಥ ಗ್ಯಾಸ್ ಏನಾಗಿಬಿಡುತ್ತೆ, ಹೊರಗಡೆ ಬಂದುಬಿಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಹೀಗಾಗಿ ಅದೇನಾಗುತ್ತೆ, ಸ್ಪ್ರೇ ಆದಂಗೆ ಆಗಿಬಿಡುತ್ತೆ. ಯು ವಿಲ್ ಎಂಜಾಯ್. ನೋಡಿ, ಕುಡಿಯೋದನ್ನು ನೀವು ಚೆಲ್ಲಾಡ್ತೀರಿ, ಇಟ್ ಈಸ್ ರಾಂಗ್. ಅದು ಕುಡಿಬೇಕಾದಂತಹ ವಸ್ತು, ಡ್ರಿಂಕ್ ಮಾಡುವಂಥ ವಸ್ತು ಸಾಫ್ಟ್. ಬಟ್ ನೀವೇನು ಮಾಡ್ತೀರಾ, ಯು ಆರ್ ಗೋಯಿಂಗ್ ಟು ಎಂಜಾಯ್. ಅದು ಹೆಂಗೆ, ಫಸ್ಟ್ ಯು ಆರ್ ಗೋಯಿಂಗ್ ಟು ಶೇಕ್ ದ ಬಾಟಲ್. ಅಲ್ಲಿ ಹೆನ್ರೀಸ್ ಲಾ ಇರುತ್ತೆ. ಏನಾಗುತ್ತೆ, ಆ್ಯಸ್ ದ ಟೆಂಪರೇಚರ್ ಇನ್ಕ್ರೀಸಸ್, ರೇಟ್ ಆಫ್ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಡಿಕ್ರೀಸಸ್. ಅದಕ್ಕೆ ನೀವೇನು ಮಾಡ್ತೀರ, ಚೆನ್ನಾಗಿ ಶೇಕ್ ಮಾಡ್ತೀರ ಮೊದಲು. ಹ್ಯಾಪಿ ಬರ್ಡೇ ಟು ಯು ಅಂತ ಚೆನ್ನಾಗಿ ಶೇಕ್ ಮಾಡಿ, ದೆನ್ ಯು ರಿಲೀಸ್ ದಿ ಪ್ರೆಷರ್
ಪ್ರೆಷರ್ ಬಿಟ್ಟ ತಕ್ಷಣ ಏನಾಗ್ಬಿಡುತ್ತೆ, ಆ ಒಳಗಡೆ ಇರುವಂಥ ಗ್ಯಾಸು, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಹೊರಗೆ ಬಂದ್ಬಿಡ್ತದೆ, ಅಲಾಂಗ್ ವಿತ್ ಲಿಕ್ವಿಡ್. ಹಿಂಗೆ ಎಲ್ಲ ಮೂತಿಗೆಲ್ಲ ಸಿಡಿಸ್ತೀರ, ಎಲ್ಲ ಮಾಡ್ತೀರ, ಮೈಯೆಲ್ಲ ಒಂಥರ ಸ್ವೀಟ್ ಇದರಲ್ಲಿ ಸಿಡಿಯುತ್ತೆ, ಇವೆಲ್ಲ ಮಾಡಿದ್ರೆ ಅದು ನಿಮ್ಗೆ ಗೊತ್ತಿಲ್ಲ. ಹೊಟ್ಟೆ ಅವ್ರು ಮಾಡಿರ್ತಾರೆ, ನಮ್ಮ ಫ್ರೆಂಡ್ ನಾವು ಮಾಡೋದು, ಅವ್ರು ಮಾಡಿರೋದ್ರೆ ನಾವು ಮಾಡೋದು ಅಷ್ಟೇ. ಬಟ್ ಏನಾಗುತ್ತೆ ಅನ್ನೋದು ಇದು. ಈಗ ನೋಡಿ ಏನಾಗುತ್ತೆ, ಗ್ಯಾಸ್ ವೆರಿ ಸಿಂಪಲ್. The rate of solubility X is directly proportional to pressure. ಅದರ ಅರ್ಥ ಏನು? As the pressure increases, suddenly you ಹೇಳ್ಬೋದು temperature also increases, no sir, because pressure is directly proportional to temperature. But at constant temperature, that is very important. At constant temperature, as the pressure increases, the rate of solubility increases. ಇದೆ ಏನು? Nothing but Henry's law. ಎಷ್ಟು ಸಿಂಪಲ್ ಇದೆ ನೋಡಿ. ಈಗ ನೀವೇನು ಮಾಡ್ತಿದ್ರು ಅದೇ ಎಕ್ಸ್ಪೆರಿಮೆಂಟೇ ಹೇಳೋದು ಸೆಂಟೆನ್ಸಲ್ಲಿ. ಏನಂತ ಹೇಳಿದ್ರಿ? ಎಟ್ ಎ ಗಿವನ್ ಟೆಂಪರೇಚರ್ ದ ರೇಟ್ ಆಫ್ ಸಾಲ್ಯುಬಿಲಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್. ಅದರ ಅರ್ಥ ಆಸ್ ದ ಪ್ರೆಷರ್ ಇನ್ಕ್ರೀಸಸ್ ದ ರೇಟ್ ಆಫ್ ಸಾಲ್ಯುಬಿಲಿಟಿ ಇನ್ಕ್ರೀಸಸ್ ಎಟ್ ಎ ಗಿವನ್ ಟೆಂಪರೇಚರ್ ಅಥವಾ ಕಾನ್ಸ್ಟೆಂಟ್ ಟೆಂಪರೇಚರ್. ಎಟ್ ಎ ಗಿವನ್ ಟೆಂಪರೇಚರ್ ಅಂದ್ರೆ ಏನು? ಕಾನ್ಸ್ಟೆಂಟ್ ಟೆಂಪರೇಚರ್ ಅಷ್ಟೇ. ಇದೇ ಏನು? ಹೆನ್ರೀಸ್ ಲಾ. ಸೊ ಎಕ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪಿ. Is it clear? X is directly proportional to P. ಏನಂತ ಬರೀತೀವಿ? ಅಥವಾ P is directly proportional to X ಅಂತ ಬರೀತೀವಿ. or P is equal to KHX. ಏನು ಸರ್ KH? Henry's constant. ಏನದು? Henry's constant. Higher the value of Henry's constant, lower the value of solubility. ಯಾಕೆ? Because these two are inversely proportional to each other. ಹೆಂಗೆ? KH is equal to P by X. ಅದರಲ್ಲಿ KH and X are inversely proportional to each other. It means higher the value of Henry's constant, lower the solubility. Lower the value of KH, called as Henry's constant, higher the solubility. ಇದು nothing but Henry's law, nothing but it is how the gas dissolves in liquid. Overall, what you can conclude, dear students? Very simple. The rate of solubility of gas in liquid increases with increase in the pressure at a given temperature. ಅದನ್ನೇ ಹೇಳಿದೆ, ಮಾರ್ಕ್ ಕೇಳ್ತಾರೆ. What happened? The solubility of gas in liquid as the pressure increases. Solubility increases. Very simple answer. Solubility ಏನಾಗುತ್ತೆ? Increase ಆಗುತ್ತೆ. ಅಥವಾ what happened? The solubility of gas in liquid as the temperature increases. As the temperature increases, rate of solubility decreases. ಅದಕ್ಕೆ ನೋಡಿ, ಯಾವಾಗಲೂ ಸಾಫ್ಟ್ ಡ್ರಿಂಕ್ಸನ್ನು ಎಲ್ಲಿರ್ತೀವಿ ನಾವು? ಫ್ರಿಜ್ಜಲ್ಲಿ ಇರ್ತೀವಿ. ರೆಫ್ರಿಜರೇಟರ್ದಲ್ಲಿ ಯಾಕೆ ಇರ್ತೀವಿ ನಾವು? ಇಲ್ಲ ಸರ್ ಕೋಲ್ಡ್ ಕುಡಿಬೇಕು ಅಲ್ಲ. ನೀವು ನಾರ್ಮಲ್ ಟೆಂಪರೇಚರಿಗೆ ಬಾಟ್ಲ್ ಓಪನ್ ಮಾಡಿಬಿಟ್ರೆ ಗ್ಯಾಸನ್ನು ಹೊರಬಿಡುತ್ತೆ. ಅಲ್ಲಿ ಒಳಗಡೆ ಇರುವಂಥ ಗ್ಯಾಸ್ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಹೊರ ಬಂದ್ಬಿಡುತ್ತೆ. ಟೆಂಪರೇಚರ್ ರಿಡ್ಯೂಸ್ ಮಾಡಿದ್ರೆ ಅದರಲ್ಲೇ ಇರುತ್ತೆ. Because rate of solubility increases with decrease in the temperature. ಅದಕ್ಕಾಗಿ ಟೆಂಪರೇಚರ್ ಏನು ಮಾಡ್ತೀನೋ we get reduce. ಅದಕ್ಕಾಗಿ ಏನು ಮಾಡ್ತೀವಿ? ಇಲ್ಲ ಸರ್ ನಾವು ಹಾಟಲ್ಲಿ ಸಮರಲ್ಲಿ ಜಾಸ್ತಿ ಕುಡಿತೀವಿ, ಅವಾಗ ಬಿಸಿಲು ಭಾಳ ಇರುತ್ತೆ, ಕೋಲ್ಡ್. ಅದಕ್ಕೆಲ್ಲ ಅಡಿಯಷ್ಟು. ಯಾಕಂದರೆ ರೇಟ್ ಆಫ್ ಸಾಲ್ಯುಬಿಲಿಟಿ ಡಿಪೆಂಡ್ ಅಪಾನ್ ಟೆಂಪರೇಚರ್. ಅಲ್ಲಿ ಮೊದಲೇನು ಹೇಳಿದ್ರು? ಸಾಲ್ಯುಬಿಲಿಟಿ ಲಿಕ್ವಿಡ್ದಲ್ಲಿ some cases as the temperature increases solubility increases, delta depend upon delta HS ಅಂತ ಇದೆ. ಬಟ್ ಇಲ್ಲಿ ಗ್ಯಾಸ್ in ಲಿಕ್ವಿಡ್ದಲ್ಲಿ as the temperature increases solubility decreases.
Is it clear? ಯಾಕೆ sir? As the temperature increases, number of collisions per second by the gas molecule in solution increases. ಅವಾಗ ಏನಾಗುತ್ತೆ? ಹೊರಗಡೆ ಬರುತ್ತೆ. Is it clear? ಅದಕ್ಕೆ ಏನು ಮಾಡಬೇಕು? ರೋಡ್ಸ್ ಡಯಗ್ರಾಮ್ ಬ್ಯೂಟಿಫುಲ್ ಆಗಿ ಏನಿಲ್ಲ ಇವತ್ತು ನಾವು ಅದನ್ನೇ ಅಪ್ಲೈ ಮಾಡ್ತೀವಿ ನಾವು. Till today, if you want to dissolve gas in liquid, we are going to use Henry's law. ಏನಂತ ಹೇಳಿದೆ? Rate of solubility of a gas in a liquid increases with increase in the pressure at a given temperature. Very simple. So, ಅದರಿಂದ ಏನು ಮಾಡೋಣ? P is equal to KHX. KH is nothing but Henry's constant. The solubility depends upon Henry's constant. Higher the value of Henry's constant, lower the solubility, lower the Henry's constant, higher the solubility. ಹಿಂಗಾಗಿ ನಾವು ಯಾವುದಾದ್ರು ಡಿಸಲ್ವ್ ಮಾಡಬೇಕಾದ್ರೆ just you go through the KH value, then you can go for the preparation of solution when gas dissolved in liquid. Is it clear to our students? Yes, dear students, this is about solubility and two types of solubility. One is solid in liquid, second one liquid in gas in liquid. I think there is no problem for this part. If any doubt, you please ask the doubt either through WhatsApp or personally covered me. Okay, thank you.